ಹಿರೇಸಾವಳಗಿ ಬಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮುದಾಯ ಭವನದ ಮೇಲ್ದರ್ಜೆಗೇರಿಸುವ ಕಾಮಗಾರಿಯ ಭೂಮಿ ಪೂಜೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ನೆರವೇರಿಸಿದರು. ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಹಿರೇಸಾವಳಗಿ ಬಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೇರಿಸುವ ಕಾಮಗಾರಿಯ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ನಡೆಸಿಕೊಟ್ಟರು. ಭೂಮಿ ಪೂಜೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶಾಸಕರು ನಂತರ ಮಾತನಾಡಿ ಉಸ್ತುವಾರಿ ಸಚಿವರು ಸೇರಿದಂತೆ ಇನ್ನಿತರರು ಸೇರಿ ಸಿಎಂ ಅವರಿಗೆ ಭೇಟಿಯಾಗಿ ಕ್ಷೇತ್ರದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಾಗಲು ಶ್ರಮ ವಹಿಸಿದ್ದು ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಕೆಇಬಿ ಸೇರಿದಂತೆ ಇನ್ನಿತರ ಕೆಲಸಗಳಾಗಲು ಪ್ರಯತ್ನ ಪಡುತ್ತೇವೆ ಎಂದ ಅವರು ಇಲ್ಲಿನ ಸಾವಳಗಿ ಗ್ರಾಮದ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಸುಮಾರು 26 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಅಭಿವೃದ್ಧಿ ಕೆಲಸಗಳಿಗೆ ಶ್ರಮ ವಹಿಸುತ್ತೇವೆ ಎಂದ ಅವರು ಯಾವತ್ತೂ ನಿಮ್ಮ ಜೊತೆ ನಾವಿರುತ್ತೇವೆ ಎಂದು ಭರವಸೆಯನ್ನು ಕೊಟ್ಟರು. ನಂತರ ಮಾತನಾಡಿದ ಎಂಎಲ್ಸಿ ತಿಪ್ಪಣಪ್ಪ ಕಮಕ್ನೂರ್ ಅವರು ಶಾಸಕರು ಈ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳನ್ನು ಮಾಡುತ್ತಾ ಬರುತ್ತಿದ್ದು ಪಾಟೀಲ್ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡುತ್ತಾರೆ ಎಂದು ಜನರಿಗೆ ತಿಳಿಸಿದ ಅವರು ಈ ಕಾಮಗಾರಿ ಒಂದೇ ವರ್ಷದಲ್ಲಿ ಆಗುವ ಕೆಲಸ ಆಗಬೇಕು ಎಂದರು. ನಂತರ ಜಿಲ್ಲಾ ಆರೋಗ್ಯ ಅಧಿಕಾರಿಯಾದ ಶರಣಬಸಪ್ಪ ಕ್ಯಾತ್ನಾಳ್ ಸೇರಿದಂತೆ ಸಾವಳಗಿ ಶಿವಲಿಂಗೇಶ್ವರ ಮಠದ ಸ್ವಾಮೀಜಿಗಳಾದ ಗುರುನಾಥ್ ಸ್ವಾಮೀಜಿ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಇನ್ನಿತರ ರಾಜಕೀಯ ಗಣ್ಯರು, ಅಧಿಕಾರಿಗಳು, ಆಸ್ಪತ್ರೆಯ ಸಿಬ್ಬಂದಿಗಳು ಸೇರಿದಂತೆ ಹಲವರಿದ್ದರು. ಬಹಳಷ್ಟು ಒಂದು ಕಾರ್ಯಕ್ರಮಗಳು ಆರೋಗ್ಯ ಇಲಾಖೆಗೆ ನಮ್ಗೆ ಈ ಒಂದು ಸರ್ಕಾರ ಬಂದಾಗ ಅನುದಾನ ಮಾಡಿಕೊಟ್ಟಿದ್ದಾರೆ. ಇದ್ರ ತೋರಿಸ್ತದ ದೀನ ದಲಿತರಿಗೆ, ಬಡವರಿಗೆ ಇದು ಒಂದು ಕಾಳಜಿಲಿಂದ ಮಾಡಿದಂಥ ಕೆಲಸ. ಯಾಕಂದರೆ ಇದು ಮೇಲ್ದರ್ಜೆ ಹಾಸ್ಪಿಟಲ್ಗೆ ಆದ್ವಾಗ ಸುಮಾರು 14 ಕೋಟಿಲಿಂದ ಮಾಡ್ತಾ ಇರೋದು. ಒಂದು ಭವ್ಯವಾದ ಬಿಲ್ಡಿಂಗ್ ಬರ್ತದ, ರೋಡ್ ಬರ್ತವ, ಕ್ವಾರ್ಟರ್ಸ್ ಬರ್ತವ, ಆಮೇಲೆ ಕಂಪೌಂಡ್ ವಾಲ್ ಬರ್ತದ ಮತ್ತು ಜೊತೆಗೆ ತಜ್ಞ ವೈದ್ಯರು ಬರ್ತಾರೆ. ಸ್ತ್ರೀರೋಗ ತಜ್ಞರಾಗಲಿ, ನಮ್ಮ ಅನಸ್ಥಿಸಿಯಾ ಡಾಕ್ಟರ್ ಆಗಲಿ, ಮಕ್ಕಳ ತಜ್ಞರಾಗಲಿ, ಮತ್ತು ಇನ್ನಿತರ ಮಾರ್ಚರಿ ಆಗಲಿ, ಮತ್ತು ಭಾಳಷ್ಟು ಆ್ಯಂಬುಲೆನ್ಸ್ ಬರ್ಬೋದು. ಸೊ ಎಲ್ಲ ಒಂದು ಉನ್ನತ ಆಸ್ಪತ್ರೆ ಆಗೋಕ್ಕೆ ಎಲ್ಲ ಏನಿತ್ತು ಇದಕ್ಕೆ ಎಲ್ಲ ಫಿಟ್ ಆಗೋದಂಥ ಹಾಸ್ಪಿಟಲ್. ಯಾಕಂದರೆ ನಾನು ಸುಮಾರು ಇದೇ ತಾಲೂಕದಲ್ಲಿ ಸುಮಾರು 15 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಆಸ್ಪತ್ರೆ ಇದೆ. ಆಮೇಲೆ ಇಲ್ಲಿ ಒಳ್ಳೆ ಆರೋಗ್ಯ ಅಧಿಕಾರಿಗಳಿದ್ದಾರೆ ಮತ್ತು ಅದೇ ಥರ ಒಳ್ಳೆ ಸಿಬ್ಬಂದಿ ವರ್ಗದವರಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಮತ್ತು ಶರಣಪ್ರಕಾಶ್ ಪಾಟೀಲ್ರು, ಅಜಯ್ ಸಿಂಗ್ ಅವರು, BR ಪಾಟೀಲ್ರು, MI ಪಾಟೀಲ್ರು, ನಾವು ಖನಿಜ ಪಾಟೀಲ್ ಮೇಡಮ್, ತಿಪ್ಪಣಪ್ಪ ಅವರು, ಜಗದೀಶ್ ಗುತ್ತೇದಾರ್ ಅವರು ಎಲ್ಲರೂ ಸೇರಿ ಮುಖ್ಯಮಂತ್ರಿಗಳನ್ನು ಕರೆಸಿ ಒಟ್ಟಾರೆ ಟೋಟಲ್ ಏನಪ್ಪ ಅಂದ್ರೆ ಸುಮಾರು 1000 ಕೋಟಿ ಮೇಲ್ಪಟ್ಟು ಹಣವನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆದರೆ ಪ್ರಾರಂಭೋತ್ಸವ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರಿಗೆ ಕೂಡ ಗೊತ್ತಾಗಬೇಕು, ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಇಲ್ಲಾಂದ್ರೆ ಏನು ಹೇಳ್ತಾರೆ, ಯಾರೋ ಹಿಂದೆ ಏನೋ ಅಂದಿರ್ತಾರೆ, ಅದು ಅವಾಗ ಮಾಡಿದ್ದದ ಈ ಪ್ರಭುಗಳು ಏನು ಮಾಡ್ಯಾನ ಅಂತ ನನ್ಗೂ ಕುಂದಿರ್ತಾರೆ ಅಂತ ಹೇಳಿ ಅಂದ್ರೆ ನಾವು ಯಾರು ಮಾಡೋದು ಅಭಿವೃದ್ಧಿ ಕಾರ್ಯಕ್ರಮ ನಾವು ಮಾಡ್ತಕ್ಕಂಥದ್ದು. ಪುಣ್ಯಾತ್ಮರಿಬ್ಬರು ದಿವಂಗತ ಧರ್ಮಸಿಂಗ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಯತ್ನದಿಂದ 371 ಕಲಂ ತಿದ್ದುಪಡಿ ಬಂದಿದ್ದರ ಪುಣ್ಯದ ಫಲವಾಗಿ ಇವತ್ತು 5,000 ಕೋಟಿ ರೂಪಾಯಿ ಬರ್ತದೆ. ಡಾಕ್ಟರ್ ಅಜಯ್ ಸಿಂಗ್ ಅವರು, ಪ್ರಿಯಾಂಕಾ ಖರ್ಗೆಜಿಯವರು, ಶರಣಪ್ರಕಾಶ್ ಪಾಟೀಲ್ರು ಎಲ್ಲರೂ ಸೇರಿ ಈ ಭಾಗದ ಅಭಿವೃದ್ಧಿ ಸಲುವಾಗಿ ನಾನು ಒಂದು ಸಲ ಬಂದಿದ್ದೆ. ನಾನು, ಡೊಣ್ಣೂರವರು, ಕಣ್ಣಿಯವರು, ಇವರು ಎಲ್ಲರ ಕಲ್ತು ಬಂದಿದ್ದೇವೆ. ನಾವು ಬಂದು ನಮ್ಮ ಸಂಗೀತ ಮಾಲೆಯವರಿದ್ದರು, ಎಲ್ಲ ತೋರಿಸಿದ್ರು. ಅದಕ್ಕೆ ಸುಣ್ಣ ಬಣ್ಣ ಏನೂ ಇದ್ದಿಲ್ಲ, ಭಾಳ ಪರಿಸ್ಥಿತಿ ಗಂಭೀರ, ನೀರಿನ ತೊಂದರೆ ಈಗಲೂ ಅದ. ನಾನು ಅವಾಗೆ ಬೋರ್ವೆಲ್ ಸ್ಯಾಂಕ್ಷನ್ ಮಾಡಿ, ಪೈಪ್ಲೈನ್ ಮಾಡಿ, ಮತ್ತೇನಪ್ಪ ಅಂದ್ರೆ ಅದಕ್ಕೆ ಬಂದ ತಕ್ಷಣ ಒಂದು 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಸುಸಜ್ಜಿತವಾದ ಆಸ್ಪತ್ರೆ ಆಗಲಿ ಅಂಥೇಳಿ ಮೊದಲು ಏನಪ್ಪ ಅಂದ್ರೆ ಕೊಟ್ಟು ಒಳಗೆ ದೊಡ್ಡ ಹಾಲನ್ನು ನೋಡಿರಿ ನೀವೆಲ್ಲೂ. ನಮ್ಮ ಶರಣಬಸಪ್ಪವ್ರು ಹೇಳಿದ್ರು, ಗುಲ್ಬರ್ಗ ಜಿಲ್ಲೆಯಲ್ಲಿ ಇಂಥ ಹಾಲು ಊಟನಿಂದ ಮಾಡಿರ್ತಕ್ಕಂಥದ್ದು ಎಲ್ಲಿ ನಾನು ನೋಡಿಲ್ಲ ರೀ ಇದು ಅಂತ. ನಾವು ಫಸ್ಟ್ ಬಂದ ತಕ್ಷಣ ಆ ಆಸ್ಪತ್ರೆ ನೋಡಿ ಅದಕ್ಕೆ 10 ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿ ಕೆಲಸ ಮಾಡಿಸ್ತಕ್ಕಂಥದ್ದು ಮೊದಲನೇದು. ಮತ್ತು ಅವತ್ತೇ ನಾನು ಮೇಡಮ್ ಅವ್ರಿಗೆ ಹೇಳಿದೆ, ಒಂದು ಪ್ರಪೋಸಲ್ ಕೊಡುವಮ್ಮ ನೀನು ಅಂತ. ಹಿಂದಕ್ಕೇನೋ 3 ಕೋಟಿ ಕೊಂತಿದ್ರಿ, ಅದು ಯಾಕಡೆ ಹೋಯ್ತು ಬರಲಿಲ್ಲ ಹೋಗಲಿಲ್ಲ ಅಂತಂದು, ಅದೇನೋ ಹಿಂದಿಂದ ಬಿಟ್ಬಿಡು, ಮುಂದಿನ ಮಾಡಮ್ಮ ಒಂದು ಪ್ರಪೋಸಲ್ ಕೊಡು ಅಂತ ಹೇಳಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಭೇಟಿ ಮಾಡಿಸಿ ಅವರು ಹೇಳಿಸಿ ಅಲ್ಲೇನಪ್ಪ ಅಂದ್ರೆ ಒಂದು ಪ್ಲ್ಯಾನ್ ಮಾಡಿಸಿ ವಿಜೇರಿ ಮತ್ತು ಪ್ರತಾಪಾದ್ ಸಾವಳಿಗೆ ಎರಡೂ ಅಪ್ಗ್ರೇಡ್ ಆಗಬೇಕು. ಈ ಸಮುದಾಯ ಆರೋಗ್ಯ ಕೇಂದ್ರ ಆಗಬೇಕು. ಯಾಕಂದರೆ ಈ ಭಾಗದಲ್ಲಿ ಯಾವ ಆಸ್ಪತ್ರೆಗಳಿಲ್ಲ, ಒಂದು ವಿದ್ಯುತ್ ಶಕ್ತಿ ಸ್ಟೇಷನ್ನು ಇಲ್ಲ ಇಲ್ಲಿ ಯಾವುದು. ನಾವೇನಪ್ಪ ಅಂದ್ರೆ ಗುಲ್ಬರ್ಗನಿಂದ ಬರ್ಬೇಕು. ಅದು ಒಂದು ಏನಪ್ಪ ಅಂದ್ರೆ ಭಾಳದಿಂದ ಉದ್ನೂರಾಗ ನೆನೆಗೆ ಬಿದ್ದಿದ್ದು ಭಾಳ ಬೆನ್ನತ್ತಿ ಈ ಒಂದು ಹಂತಕ್ಕೆ ಬಂದ್ವಿ. ಇನ್ನೊಂದು ಹೊಸ ಸ್ಟೇಷನ್ ಪಟ್ನಾದಲ್ಲಿ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೆ ಏರಿಸಿ ನಮ್ಮ ಒಂದು ಗ್ರಾಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ದಿನ ಶಂಕುಸ್ಥಾಪನೆ ಕಾರ್ಯಕ್ರಮ ಎಲ್ಲ
ನಾಯಕರುಗಳ ಮುಖ್ಯವಾಗಿ ಇಂಥ ಒಂದು ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೆ ಏರಿಸಲು ಕಾರಣೀಕರ್ತರಾಗಿರುವಂತಹ ಅಲ್ಲಂಪ್ರಭು ಪಾಟೀಲ್ರವರಿಗೆ ಬಹಳಷ್ಟು ನಮ್ಮ ಗ್ರಾಮದ ವತಿಯಿಂದ ಧನ್ಯವಾದವನ್ನು ಹೇಳಬೇಕಾಗ್ತದೆ. ಇಲ್ಲಿವರೆಗೂ ಕೂಡ ನಮ್ಮ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾತ್ರ ಇತ್ತು. ಆದರೆ ಇನ್ನು ಮುಂದೆ ಹೆಚ್ಚಿನ ಒಂದು ಮೇಲ್ದರ್ಜೆಗೆಯನ್ನು ಏರಿಸುವಂತಹ ಕೆಲಸ, ಜೊತೆಗೆ ಸುಮಾರು ಒಂದು 14 ಕೋಟಿ ವೆಚ್ಚದಲ್ಲಿ ನಮ್ಮ ಗ್ರಾಮದಲ್ಲಿ ಇಂತಹ ಆರೋಗ್ಯ ಕೇಂದ್ರ ಆಗ್ತದೆ ಅಂತಂದರೆ ನಮಗೆ ಬಹಳಷ್ಟು ಹೆಮ್ಮೆಯ ಒಂದು ವಿಷಯ ಅಂತ ನಾವೆಲ್ಲರೂ ಕೂಡ ಭಾವಿಸಬೇಕಾಗ್ತದೆ. ಯಾಕಂತ ಕೇಳಿದ್ರೆ ನಮ್ಮ ಗ್ರಾಮದ ಎಲ್ಲ ಜನರು ಕೂಡ ಅವರಿಗೆ ಋಣಿಯಾಗಿರಬೇಕಾಗ್ತದೆ.